ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಒಂದು ಇಂಪಾರ್ಟೆಂಟ್ ಯೂಸ್ಫುಲ್ ಮಾಹಿತಿ ಇದೆ. ಈ ಗಿಡದ ಪ್ರತಿ ಭಾಗದಲ್ಲೂ ವಿಷಕಾರಿಯುಕ್ತ ಟಾಕ್ಸಿನ್ ಕಣಗಳಿದೆ ಅಂತ ಹೇಳಲಾಗುತ್ತೆ. ತುಂಬಾ ಡೇಂಜರಸ್. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಲಕ್ಕಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ? ಆ್ಯಕ್ಚುಲಿ ಈ ವಿಡಿಯೋ ಬಂದು ಫ್ರೆಂಡ್ಸ್ ಹಬ್ಬಕ್ಕಿಂತ ಮುಂಚೆನೇ ಕ್ಯಾಪ್ಚರ್ ಮಾಡಿಕೊಂಡು ಇಟ್ಟಿದ್ದೆ. ಸ್ವಲ್ಪ ಎಡಿಟಿಂಗ್ ಇತ್ತು, ಹಾಗಾಗಿ ಅದನ್ನು ಮಾಡಿರಲಿಲ್ಲ. ಹಾಗಾಗಿ ಇದೊಂದು ವಿಡಿಯೋ ಬ್ಯಾಲೆನ್ಸ್ ಉಳ್ಕೊಂಡಿತ್ತು. ಇವಾಗ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬೆಳಗ್ಗೆ ತಿಂಡಿಗೆ ಬಂದು ನಾನು ದೋಸೆ, ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿ ಮಾಡಿದೆ. ನನ್ನ ಹಸ್ಬೆಂಡ್ ಬಂದು ಇಡ್ಲಿ ದೋಸೆ ತಿನ್ನಲ್ಲ, ಹಾಗಾಗಿ ಅವರಿಗೋಸ್ಕರ ಅಂತ ಅವಲಕ್ಕಿ ಉಪ್ಪಿಟ್ಟು ಕೂಡ ಮಾಡಿದ್ದೆ. ಸೊ ಇನ್ನು ದೋಸೆ ಅಂತೂ ಕ್ರಿಸ್ಪಿಯಾಗಿ ಸೂಪರಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಇನ್ನು ಇವತ್ತು ಮಧ್ಯಾಹ್ನ ಬಂದುಬಿಟ್ಟು ಮಳೆ ಬರ್ತಾ ಇತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ವೆದರ್ ಕೂಡ. ನನ್ನ ಮಕ್ಕಳಿಗೆ ಮಳೆಯಲ್ಲಿ ನೆನೆಯೋದು ಅಂದರೆ ಸಖತ್ ಇಷ್ಟ. ಅದರಲ್ಲಿ ನಾನು ನೆನೆಯೋದಕ್ಕೆಲ್ಲ ಬಿಡೋದಿಲ್ಲ, ಹುಷಾರಿಲ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು. ಅವ್ರ ಪಪ್ಪ ನೋಡಿ ಯಾವ ರೀತಿ ಆಟ ಆಡಿಸ್ತಿದ್ದಾರೆ ಅಂತ. ಅಲ್ಲಿ ಮಳೆ ಬರ್ತಿರೋ ಸಾಲದು ಅಂತ ನೀನು ನೀರು ಬೇರೆ ಹಾಕ್ಬೇಕಾ ಮೇಲಿಂದ? ಅವ್ರ ಪಪ್ಪ ಇದ್ಬಿಟ್ರೆ ಮಾತ್ರ ನನ್ನ ಮಾತು ಒಂದು ಸ್ವಲ್ಪನೂ ಕೇಳೋದಿಲ್ಲ. ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ಅವರು ಹ್ಯಾಪಿನೆಸ್ಗೆ ಒಂದು ಲಿಮಿಟೇ ಇಲ್ಲ, ಅಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಹಾಂ, ಮಳೆ ಬರ್ತಿದ್ರು ಮಾತಾಡ್ತಾವಂಗೆ. ಹನಿ ಹನಿ ಆಗ್ತಿದೆ, ಬನ್ನಿ ಸಾಕು. ಜ್ವರ ಬರಬೇಕು ಆಗಿದೆ. ಶೂ ಮಳೆಲಿ ಏನಿದು? ಏನವತಾರಪ್ಪ ಇದು? ಕುಳ್ಳಿ ಸಾಕು ನನಗೆ ಅಂತೆ. ಮಳೇಲಿ ಮಾತ್ರ ಸಿಕ್ಕಾಪಟ್ಟೆ ಆಟ ಆಡ್ಬಿಟ್ಟು ಬಂದರು. ಬೆಚ್ಚಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೆಂಚ್ ಫ್ರೈಸ್ ಇತ್ತು, ಅದನ್ನು ಫ್ರೈ ಮಾಡಿ ಕೊಡ್ತಾ ಇದ್ದೀನಿ ಎಲ್ರಿಗೂ ಸ್ನ್ಯಾಕ್ ಆಗಿ. ನಾನು ಯೂಶ್ವಲಿ ಈ ಥರ ಮಳೆನಲ್ಲೆಲ್ಲ ಬಿಡೋದಿಲ್ಲ, ಯಾಕೆಂದರೆ ನನಗೆ ತುಂಬಾ ಭಯ ಆಗುತ್ತೆ. ಈ ಥರ ಜ್ವರ ನೆಗಡಿ ಎಲ್ಲ ಏನಾದರೂ ಬಂದುಬಿಟ್ರೆ ಏನಪ್ಪ ಮಾಡೋದು ಅಂತ ಹೇಳಿ. ಸೊ ಥ್ಯಾಂಕ್ ಗಾಡ್ ಏನೂ ಆಗಿಲ್ಲ. ಏನು ಕೋಲ್ಡ್ ಆಗಲಿ ಜ್ವರ ಆಗಲಿ ಏನೂ ಆಗಲಿಲ್ಲ ನನಗೆ. ಅದೇ ನಿಜವಾಗ್ಲೂ ಸರ್ಪ್ರೈಸಿಂಗ್ ಆಗಿದೆ. ಸೊ ಸ್ವಲ್ಪ ಮಿಕ್ಸ್ಚರ್ ಕೂಡ ತೊಗೊಂಬಂದಿದ್ರು ನನ್ನ ಹಸ್ಬೆಂಡು. ಅದ್ರ ಜೊತೆಗೆ ಫ್ರೆಂಚ್ ಫ್ರೈಸ್ನ ಕೂಡ ಫ್ರೈ ಮಾಡಿ ಕೊಟ್ಟಿದ್ದೀನಿ. ಸೊ ಹೀಗೆ ನಮ್ಮದು ಇವತ್ತಿನ ಈವ್ನಿಂಗ್ ಕೂಡ ಕಂಪ್ಲೀಟ್ ಆಯಿತು. ದಿ ನೆಕ್ಸ್ಟ್ ಡೇ. ಸೊ ಫ್ರೈಡೇ ಮಾರ್ನಿಂಗಿಂದ ಕೂಡ ವ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ. ಫ್ರೈಡೇ ನಂದೇ ರಂಗೋಲೆ ರೊಟೀನ್ ಇರುತ್ತಲ್ವ ನಮ್ಮ ಬಿಲ್ಡಿಂಗ್ನಲ್ಲಿ. ಇವತ್ತಿನ ನನ್ನ ರಂಗೋಲೆ ಈ ರೀತಿ ಇತ್ತು ನೋಡಿ. ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಆ್ಯಂಡ್ ನನ್ನ ಮಗಳು ಸ್ಕೂಲಲ್ಲಿ ಇವತ್ತು ಎಲ್ಲೋ ಡ್ರೆಸ್ ಹೇಳಿದರು, ಎಲ್ಲೋ ಥೀಮ್ ಹೇಳಿದರು. ಸೊ ಹಾಗಾಗಿ ಒಂದು ಸಿಂಪಲ್ಲಾಗಿ ಅವಳಿಗೆ ಡ್ರೆಸ್ ಅಪ್ ಮಾಡಿದ್ದೀನಿ. ಜೀನ್ಸ್ ಪ್ಯಾಂಟಿಗೆ ಎಲ್ಲೋ ಟೀ ಶರ್ಟ್ ಹಾಕಿ, ಆ್ಯಂಡ್ ಅವಳ ಹತ್ರ ಎಲ್ಲೋ ಬ್ಯಾಗ್ ಕೂಡ ಇತ್ತು, ಅದನ್ನು ಮ್ಯಾಚ್ ಮಾಡಿದ್ದೀನಿ. ಟಾಯ್ ಕೇಳಿದರು, ಅದಕ್ಕೆ ನಾನು ಫ್ಲೂಟ್ ಕೊಟ್ಟಿದ್ದೀನಿ. ಅವ್ರ ಪಪ್ಪ ಇಲ್ಲಿ ಅದರದ್ದೇ ವಾದ ಮಾಡ್ತಾ ಇದ್ದಾರೆ, ಫ್ಲೂಟ್ ಕೊಟ್ಟು ಕಳ್ಸೋದು ಬೇಡ ಅಂತ ಹೇಳಿಬಿಟ್ಟು. ಅದಕ್ಕೆ ಮಗಳು ಬೇಜಾರಾಗಿದ್ದಾಳೆ. ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಫ್ಲೂಟ್ ಕೊಡೋದ್ರಿಂದ ಏನು ಪ್ರಾಬ್ಲಮ್ಮು ಅಂತ ಹೇಳಿಬಿಟ್ಟು. ಫೈನಲಿ ಅದನ್ನೇ ತೊಗೊಂಡು ಹೋದ್ಲು.
5 hours later. ಇನ್ನು ಒಂದು ಮಧ್ಯಾಹ್ನ 3 ಗಂಟೆ ಹಾಗೆ ಬಟ್ಟೆ ವಾಶ್ ಮಾಡೋದಿತ್ತು ಆ್ಯಂಡ್ ನಮ್ಮ ಟೆರೆಸ್ ಮೇಲಿಂದ ನಮ್ಮ ಮನೆ ಹತ್ರ ವ್ಯೂ ಹೇಗಿರುತ್ತೆ ಅಂತ ಹೇಳಿ ತೋರಿಸೋಣ ಅಂತ ಹೇಳ್ಬಿಟ್ಟು ಟೆರೆಸ್ ಮೇಲೆ ಬಂದಿದೆ. ಆ್ಯಂಡ್ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಒಂದು ಪ್ಲ್ಯಾಂಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು, ಹಾಗಾಗಿ ಅದನ್ನು ಕೂಡ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿಬಿಡೋಣ ಅಂತ ಹೇಳಿ ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಕೂಡ ಮತ್ತೆ. ಆ್ಯಂಡ್ ಇಲ್ಲಿ ಮಕ್ಕಳು ಆಟ ಆಡ್ಕೊಳ್ತಾ ಇದ್ರು, ಅವ್ರಿಗೆ ಬಾಲ್ಸ್ ಎಲ್ಲ ತೊಗೊಂಡು ಬಂದಿದೆ ಆ್ಯಂಡ್ ಸ್ವಲ್ಪ ಟಾಯ್ಸು ಮತ್ತು ಸ್ನ್ಯಾಕ್ಸ್ ತೊಗೊಂಡು ವಾಟರ್ ಬಾಟ್ಲೆಲ್ಲ ತೊಗೊಂಡು ಬಂದುಬಿಡ್ತೀನಿ. ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಳ್ತಾ ಇರ್ತಾರೆ, ನಾನು ನನ್ನ ಕೆಲಸ ವರ್ಕ್ ಮುಗಿಸ್ಕೊಂಡು ಬಿಡ್ತೀನಿ. ಸೊ ನೋಡಿ, ಈ ರೀತಿ ಇದೆ ನಮ್ಮ ಮನೆ ಹತ್ರ ವ್ಯೂ. ಸಖತ್ತು ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಕ್ಲೂ ಕೊಡಬೇಕು ಅಂದರೆ ನೋಡಿ, ಇಲ್ಲಿ ಐಕಿಯಾ ಕಾಣಿಸ್ತಿದೆ ಅಲ್ವಾ. ಸೊ ಇದಕ್ಕೆ ತುಂಬ ಅಂದರೆ ತುಂಬ ಹತ್ತಿರದಲ್ಲೇ ನಮ್ಮ ಮನೆ ಬರೋದು. ಐಕಿಯಾ ಬೋರ್ಡ್ ಕೂಡ ಡೈರೆಕ್ಟಾಗಿ ಕಾಣುತ್ತೆ ಆ್ಯಂಡ್ ಮೆಟ್ರೋ ಸ್ಟೇಷನ್ ಕೂಡ ಕಾಣುತ್ತೆ ಈ ಕಡೆ ನೋಡಿದರೆ. ಸೊ ನಾಗಸಂದ್ರ ಮೆಟ್ರೋ ಸ್ಟೇಷನ್. ಸೊ ನೋಡಿರ್ತೀರ ನೀವು, ಐಕಿಯಾ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ನೋಡಿ, ಇಷ್ಟು ಹತ್ರದಲ್ಲಿ ನಮ್ಮ ಮನೆ ಇರೋವಂಥದ್ದು. ಕೆಲವೊಂದು ಫ್ರೆಂಡ್ಸ್ ಕೂಡ ಕೇಳ್ತಾಯಿದ್ರು ಎಲ್ಲಿ ಬರುತ್ತೆ ನಿಮ್ಮ ಮನೆ ಅಂತ ಹೇಳಿ. ಅವ್ರಿಗೆ ಇವಾಗ ಒಂದು ಐಡಿಯಾ ಬಂದಿರುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಒಂದು 2 ಟೈಮ್ಸ್ ಐಕಿಯಾಗೆ ಹೋಗಿದ್ದೀನಿ. ನಾನು ಆವಾಗ ಇನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ, ಆಗ ಹೋಗಿದ್ದಿದ್ದು. ಸೊ ನಾನು ಮತ್ತೆ ಹೋದರೆ ನಾನು ಖಂಡಿತವಾಗ್ಲೂ ಅಲ್ಲಿಂದ ವೀಡಿಯೋನ ನಾನು ಮಾಡ್ತೀನಿ. ಇನ್ನು ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ಒಂದು ಗಿಡದ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದೆ ಅಲ್ವಾ. ಇದೇ ಆ ಗಿಡ. ಈ ಗಿಡ ನಿಮ್ಮೆಲ್ರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಗೊತ್ತಿಲ್ಲದೆ ಇರೋರು ಒಂದ್ಸರಿ ನೋಡ್ಕೊಂಡ್ಬಿಡಿ. ಗಿಡದ ಹೆಸರು ಬಂದುಬಿಟ್ಟು ಆಲಿಯಂಡರ್ ಪ್ಲ್ಯಾಂಟ್ ಅಂತ ಹೇಳಿ. ಇದು ತುಂಬಾ ವಿಷಕಾರಿಯಾಗಿರ್ತಕ್ಕಂಥ ಗಿಡ. ಇದರಲ್ಲಿ ಈ ಗಿಡದ ಪ್ರತಿಯೊಂದು ಭಾಗದಲ್ಲೂ ವಿಷಕಾರಿಯುಕ್ತ ಕಣಗಳು ತುಂಬಿರುತ್ತೆ. ಹಾಗಾಗಿ ಇದು ತಿನ್ನುವಂಥದ್ದು ಅಥವಾ ಔಷಧಿಗೆ ಯೂಸ್ ಮಾಡುವಂಥದ್ದು ಇದೆಲ್ಲ ತುಂಬಾ ಡೇಂಜರಸ್ಸು. ಬೇಕಾದರೆ ಇದು ಆಲಿಯಂಡರ್ ನೇರಮ್ ಅಂತ ಹೇಳಿಬಿಟ್ಟು ನೀವು ಒಂದ್ಸರಿ ಗೂಗಲಲ್ಲಿ ಹೊಡೆದ್ರೆ ಇದ್ರದ್ದು ಕಂಪ್ಲೀಟ್ ಯೂಸಸ್ಸು ಆ್ಯಂಡ್ ಡಿಸ್ಅಡ್ವಾಂಟೇಜಸ್ಸು ಎಲ್ಲನೂ ಬಂದುಬಿಡುತ್ತೆ. ಒಂದ್ಸರಿ ನೀವು ಗೂಗಲ್ ಮಾಡಿ ನೋಡಿ. ಹಾಗೆ ಮಕ್ಕಳಿರುವಂಥ ಮನೆಗಳಲ್ಲಿ, ಮಕ್ಕಳಿರುವಂಥ ಕಡೆ ಇದನ್ನು ಇಡೋವಂಥದ್ದು ತುಂಬಾ ಡೇಂಜರು. ಈಗಾಗಲೇ ತುಂಬ ಜನ ಇದರಿಂದ ಸಫರ್ ಆಗಿದ್ದಾರೆ ಆ್ಯಂಡ್ ನ್ಯೂಸ್ನಲ್ಲೂ ಕೂಡ ಸ್ವಲ್ಪ ಜನ ನೋಡಿರ್ಬೋದು ಅಂತ ಅಂದ್ಕೊಳ್ತೀನಿ. ಈ ಪ್ಲ್ಯಾಂಟಲ್ಲಿ ಬಂದುಬಿಟ್ಟು ವಿಷಕಾರಿಯುಕ್ತ ಕಣಗಳು ಜಾಸ್ತಿ ಇರೋದ್ರಿಂದ ಡೆತ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರೋರು ಇದನ್ನು ತಿನ್ನುವಂಥದ್ದು ಈ ರೀತಿಯೆಲ್ಲ ಮಾಡಿಬಿಡ್ತಾರೆ. ಇದನ್ನು ಮಾಡೋದನ್ನು ದಯವಿಟ್ಟು ನಿಲ್ಲಿಸಿ ಅಂತ ಕೇಳ್ಕೊಳ್ತೀನಿ. ಇದ್ರ ಬಗ್ಗೆ ನಾನು ಸಪ್ರೇಟ್ ಒಂದು ವ್ಲಾಗ್ ಕೂಡ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದು ಕೂಡ ಬೇಗನೆ ಮಾಡ್ತೀನಿ. ಇಲ್ಲಿ ಬಂದು ನನ್ನ ಮಕ್ಕಳು ಕೂಡ ಆಟ ಆಡ್ತಾಯಿದ್ರು ನೋಡಿ. ಅವರು ಬಂದರು ಅಂತ ಹೇಳಿದ್ರೆ ಒಂದು ಸೆಕೆಂಡಿಗೂ ಅಮ್ಮ ನೀರು, ಅಮ್ಮ ಸ್ನ್ಯಾಕ್ಸು, ಅಮ್ಮ ಊಟ ಅಂತ ಕೇಳ್ತಿರ್ತಾರಲ್ವ. ಅದಕ್ಕೋಸ್ಕರ ನಾನು ವಾಟ್ರ್ ಬಾಟಲು ಆ್ಯಂಡ್ ಸ್ವಲ್ಪ ಸ್ನ್ಯಾಕ್ಸು ಮನೇಲಿ ಏನಿರುತ್ತೆ ಅದನ್ನೆಲ್ಲ ತೊಗೊಂಡು ಬಂದುಬಿಡ್ತೀನಿ. ಅವ್ರ ಪಾಡಿಗೆ ಅವ್ರು ತಿಂದ್ಕೊಂಡು ಆಟ ಆಡ್ಕೊಂಡಿರ್ತಾರೆ. ಇನ್ನು ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟು ನಾನು ಬೇಗ ಕೂಡ ಬಂದೆ. ಆ್ಯಂಡ್ ಮಕ್ಕಳು ಸ್ವಲ್ಪ ಸ್ನ್ಯಾಕ್ಸ್ ಕೇಳ್ತಿದ್ರು ಅಂತ ಹೇಳಿ ಯೋಗರ್ಟ್ ಇತ್ತು ಮನೆಯಲ್ಲಿ. ಫ್ರೂಟ್ ಫ್ಲೇವರ್ಡ್ ಯೋಗರ್ಟ್ ಇರುತ್ತಲ್ವ, ಅದನ್ನು ಕೊಟ್ಟಿದ್ದೆ. ಇಬ್ಬರೂ ತಿಂತಾಯಿದ್ರು. ಸೊ ಇನ್ನು ಇವತ್ತಿನ ವ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮೆಲ್ರಿಗೂ ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಆ್ಯಂಡ್ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.